ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮತ್ತೆ ತಿರುಪತಿ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅಂತ ಈ ವ್ಲಾಗಲ್ಲೇ ಹೇಳ್ತೀನಿ. ಆ್ಯಂಡ್ ಈ ವ್ಲಾಗ್ ಎಂಡಲ್ಲಿ ಹೇಳ್ತೀನಿ. ಡಿಸೆಂಬರಲ್ಲೇ ಹೋಗಿದ್ವಿ ಆ್ಯಕ್ಚುಲಿ. ಮತ್ತೆ ಹೋಗ್ತಾ ಇರೋದಕ್ಕೆ ಒಂದು ರೀಸನ್ ಇದೆ. ಆ ರೀಸನ್ ನಮ್ಮ ಆಂಟಿಗಳಲ್ಲಿ ಹೇಳಿಸ್ತೀನಿ. ಎಸ್, ಲೆಟ್ಸ್ ಗೋ. ಆ್ಯಕ್ಚುಲಿ ಈಗ ಟೈಮು 12:30 ನಮ್ಮ ಆಂಟಿ ಫೋನ್ ಮಾಡಿದರು. ಇನ್ನೂ ಮಲ್ಲಿಗೆ ಇದೆ, ನಾನು ನೈಟ್ ಶಿಫ್ಟ್ ಮಾಡಿದ್ನಲ್ಲ. ಸೊ ಎಲ್ಲ ರೆಡಿಯಾಗಿದೆ, ಹೊರಡಬೇಕು. ಆಲ್ ಸೆಟ್. ಸೊ ಈಗ ಮಧ್ಯಾಹ್ನ ಆಗಿದೆ, ನಾವು ಹೊರಡೋಕ್ಕೆ. ಬೇಗ ಬಾ ಆಂಟಿ. ಸಿಕ್ಕಾಪಟ್ಟೆ ಬಿಸಿಲು. ನೋಡಿದ್ರೆ ನಮ್ಮ ಅಂಕಲ್ ಇನ್ನೂ ಆಚೆನೆ ಬಂದಿಲ್ಲ. ಕಾರಲ್ಲಿ ಎಲ್ಲರೂ ಕೂತಿದ್ದೀವಿ, ಆಚೆ ಬಂದಿಲ್ಲ ಇನ್ನು. ಏನಂತೆ? ಏನು ಇವಾಗ ನಾವು ಏನಾದರೂ ತಿನ್ನೋಣ ಲೈಟಾಗಿ ಅಂತ ಮುಳುಗನ್ ಇಡ್ಲಿಕ್ಕೆ ಬಂದಿದ್ದೀವಿ. ಆನ್ ದಿ ವೇ ಸಿಕ್ಕಿದ್ವಿ. ಚಪಾತಿ, ಪರೋಟ, ಮಸಾಲೆ ದೋಸೆ ಎಲ್ಲ ಆಯಿತು. ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ನಾವು ಎಲ್ಲ ದೋಸೆ ಆರ್ಡರ್ ಮಾಡಿದ್ದೀವಿ. ಏನು ತೊಗೊಂಡಿದ್ವಿ? ಏನಕ್ಕೆ ಹಂಗೆ ಮಾಡಿದ್ಯಾ? ಕೋಲ್ಡ್ ಆಗ್ತಾಯಿದೆ ಅಂತನಾ? ಇದು ಏನು ಸ್ವಲ್ಪ ಒಂದು ಜ್ಯೂಸು, ಜೊತೆಗೆ ಫುಲ್ ಬಟ್ಟೆ ಹಾಕ್ಬಿಟ್ಟು ಕೋಕೋ ಕೋಲಾನ ಥಮ್ಸಪ್ ಸೂರ್ಯ ಮುಳುಗೋ ಟೈಮ್. ಸೊ ಇವಾಗ ಮತ್ತೆ ನಾವು ಹೊರಡಬೇಕು. ಇವಾಗ ಸ್ಟ್ರೈಟ್ ತಿರುಪತಿಲೇ ನಿಲ್ಸೋದು. ಸ್ಯಾಟರ್ಡೆ ಸ್ಕೂಲ್ಗೆ ಹೋಗ್ಬೇಕು. ದರ್ಶನ ಮುಗಿಯುತ್ತಪ್ಪ. ಈ ಸ್ಯಾಟರ್ಡೆ ಸ್ಕೂಲ್ಗೆ ಹೋಗ್ಬೇಕು. ನೈಟ್ ಹೊರಟ್ರೆ ಬೆಳಗಿನ ಜಾವ ನಾಳೆಗೆ ರೀಚ್ ಆಗೋದು. 2 o'clock ಆಗುತ್ತೆ, ಅರ್ಲಿ ಮಾರ್ನಿಂಗ್, ಮಿಡ್ ನೈಟ್. ಒನ್ ಡೇ ಟ್ರಿಪ್ ಇದು. ನಾಳೆ ಎಲ್ಲ ಇಲ್ಲ, ನಾಳೆ ನಿನ್ನ ಸ್ಕೂಲ್ ಕಳ್ಸೋದು. ನೋಡು, ನಾಳೆನೇ ರಜಾ ಇಲ್ಲ ಅಂದ್ರೆ ಸ್ಯಾಟರ್ಡೇನೇ ಬೇರೆ ರಜೆ ಬೇಕಂತ. ಅದೇ ಹ್ಞೂ ಆಂಟಿ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ 4 ದಿನ. ಹೌದಾ? ಏನೋ 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 ಜಾಲಿ ಜಾಲಿ, ಫುಲ್ ಜಾಲಿ. ಚಂದಿನ 15 ಸಾವಿರ ಕಡೆ ಎಕ್ಸಾಮ್ ಮುಗೀತು ಅಂದ್ರೆ ಮತ್ತೆ ರಜಾ 2 ತಿಂಗಳು. ಏನಿಲ್ಲ, ಫೋನ್ ಕೊಟ್ಬಿಟ್ಟು ಟಿವಿ ನೋಡು, ಫೋನ್ ನೋಡು. ಬರೇ ಮನ್ಗಕ್ ಮಾತ್ರ ರೂಮಲ್ಲಿ ಹೋಗೋದು. ಮಿಕ್ಕಿದೆಲ್ಲ ಸೋಫಾ ಮೇಲೆ ಟಿವಿ, ಮೊಬೈಲ್. ಅಲ್ಲಪ್ಪ. ಲಾಸ್ಟ್ ಟೋಲ್ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ತಿರುಪತಿ ರೀಚ್ ಆಗ್ತಾ ಇದೀವಿ. ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ. ಈ ದರ್ಶನ ಚಂದು ಆನ್ಲೈನಲ್ಲೂ ಸ್ವಲ್ಪ ಟಿಕೆಟ್ ಬಿಡೋದು, ಅಷ್ಟು ಸುಲಭವಾಗಿ ಸಿಗಲ್ಲ. ಈಗ 300 ರೂಪಾಯಿ ದರ್ಶನ ತುಂಬಾ ಟಿಕೆಟ್ ಇರ್ತದೆ, ಲಕ್ಷಾಂತರ ಟಿಕೆಟ್. ಚಕ ಅಂತ ಅದೇ ಸಿಗೋದೇ ಕಷ್ಟ ಅಲ್ವಾ? ಅದು ಸಿಗೋದೇ ಕಷ್ಟ. ಬಾಯ್ ಕಡಿಕೆ ಅಕ್ಕನ ಮೇಲೆ ಹೋಗ್ಬೇಕು. ಫೈನಲಿ ನಾವು ತಿರುಪತಿ ರೀಚ್ ಆಗಿದೆ. ಸುಮ್ಮನಿರು. ಫೈನಲಿ ನಾವು ತಿರುಪತಿ ರೀಚ್ ಆಗಿದ್ದೀವಿ. ಈಗ ರೂಮ್ ಹುಡುಗೋ ಕಾರ್ಯಕ್ರಮ ಇದೆ. ಏನು ಸರ್ ಟೈಮ್ ನೋಡ್ಕೋತಾ ಇದ್ದೀರಾ? 9:47. ಇದೆರಡು ಜಾಯಿನ್ ಮಾಡಿಬಿಟ್ಟಿದ್ದಾರೆ ಸೇರ್ಕೊಂಡು. ಸೊ ಅಷ್ಟೇ ಗೈಸ್, ಇವಾಗ ಮಲ್ಕೊಳ್ಳೋದು. ನಾಳೆ ಸಿಗ್ತೀನಿ, ಬಾಯ್. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಈಗ ನಾನು ರೆಡಿ ಆಗಿದ್ದೆ. ಇದು ನನ್ನ ಔಟ್ಫಿಟ್, ಡ್ರೆಸ್ ಹಾಕೊಂಡಿದ್ದೀನಿ. ಇವಾಗ ನಾವು ಬೆಟ್ಟ ಚೆಕ್ ಪೋಸ್ಟ್ ಹತ್ರ ಹೋಗಬೇಕು. ಇದೇ ಚೆಕ್ ಪೋಸ್ಟು. ಸೊ ಇಲ್ಲಿ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಈಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಗಾಳಿ ಗೋಪುರ ಇಲ್ಲಿ ಕಾಣುತ್ತಲ್ವಾ? ಓಕೆ ಗೈಸ್, ಇಲ್ಲಿ ಈ ತರ ಎಲ್ಲ ಕಾರ್ಗಳನ್ನ ಚೆಕ್ ಮಾಡ್ತಾರೆ.
ಸೊ ಇವಾಗ ನಾವು ಇಲ್ಲಿ ಒಳಗಡೆ ಲಗೇಜ್ನ ಸ್ಕ್ಯಾನ್ ಮಾಡಿಸ್ಬೇಕು. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಕೊಡಂಟಿ ಎಸ್ಸಿ ತಿನ್ಕೊಡಿ, 2 ನಿಮಿಷ ಇದೆ. ಅದೇ ದೇವ್ರೆ ಎಲ್ಲ ತಿನ್ಕೊಂಡು ಇನ್ನ ನೋಡ್ತಾನೆ. ಫಸ್ಟ್ ಟೈಮು ಇಷ್ಟ ಹತ್ತದಲ್ಲಿ ಕೋತಿ ನೋಡಿದಪ್ಪ, ಆದ್ರೂ ಈ ತರ ಕೋತಿ. 25 ರೂಪಾಯಿ ಕೆಜಿ, 4 ಕೆಜಿ ತಗೊಬಂದ್ರಿ ಅಂತ. ಫೈನಲಿ ಗೈಸ್ ಇವಾಗ ವರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಮೇ ಬಿ ಅಲ್ಲಿ ಗೊತ್ತಿಲ್ಲ ನನಗೆ, ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಇಲ್ಲಿ ತಿರುಪತಿಲಿ. ಸೊ ಅಲ್ಲಿ ಫೋನ್ ಅಲ್ಲೋ ಇಲ್ಲ ಅನ್ಸುತ್ತೆ. ಸೊ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಹೇಳಂಟಿ ಏನಿಗೆ ಬಂದಿರೋದು ನಾವು? ಏನ್ ಬಂದಿದ್ದೀವಿ ಅಂದ್ರೆ ಕಿಶನ್ ಇವತ್ತು ಬರ್ತಡೆ, ದೊಡ್ಡ ಮಗನ ಬರ್ತಡೆ. ಹಾಗಾಗಿ ಇವತ್ತು ಫಸ್ಟ್ ಕಷ್ಟ ಮಾಡೋಣ ಅಂತ ಮಾಡಿದ್ದೀವಿ. ಇದೇ ಫಸ್ಟ್ ಟೈಮ್. ಹೋದ್ ಸರಿ ದರ್ಶನ ಸರಿಯಾಗಿ ಆಗಲಿಲ್ಲ ನಮಗೆ, ಹಾಗಾಗಿ ಕಿಶನ್ ಬರ್ಡೇ ಅನ್ನೋದು ಒಂದು ರೀಸನ್ನು. ಅದು ಬಿಟ್ಟರೆ ಲಾಸ್ಟ್ ಟೈಮು ಏನಾಗಿತ್ತು ಅಂದರೆ ನಾವು ಸ್ಪೆಷಲ್ ಎಂಟ್ರಿನೇ ಹೋಗೋದು. ಅದು ಆ್ಯಕ್ಚುಲಿ ಸ್ವಲ್ಪ ಬೇಗ ಪುಷ್ ಮಾಡಿಬಿಟ್ರು. ಸೊ ಹಾಗಾಗಿ ಅದಕ್ಕೆ ಸರಿಯಾಗಿ ನೋಡೋಂಗೆ ಆಗಿಲ್ಲ. ಇನ್ನೂ 1 ವರ್ಷ ಕಾಯಬೇಕು ಅಂತ ಈ ಸಲ ಬಂದಿರೋದು ಯಾವ ದರ್ಶನ ಆಂಟಿ? ಶ್ರೀವಾಣಿ ದರ್ಶನ ಅಂತೆ. L1 ಫಸ್ಟ್ ಡೋರ್ ಅಲ್ಲಿ ಇವಾಗ ಮಾಡ್ತಾರೆ ದರ್ಶನ, ಹತ್ತಿರದಲ್ಲಿ ಬಿಡ್ತಾರೆ. ಅದಕ್ಕೆ ಇಷ್ಟು ಎಕ್ಸೈಟ್ಮೆಂಟ್. ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಅಡಿ? 10 ಅಡಿ. ತುಂಬಾನೇ ಹತ್ರ ಅಂದ್ರೆ ನನ್ಗಂತೂ ಭಯ ಆಗ್ತಾ ಇದೆ. ನಿನಗೆ? ನಮಗೂ ಭಯ ಇದೆ, ನೋಡೋಣ. ಸೊ ಅದಕ್ಕೆ ಇಷ್ಟು ಎಕ್ಸೈಟ್ಮೆಂಟ್ ಜೊತೆ ಭಯ ಆಗ್ತಾ ಇದೆ. ಸೊ ಈಗ ಹೋಗ್ತಾ ಇದೀವಿ. ಸೊ ಇದಾದ್ಮೇಲೆ ದರ್ಶನ ಹೆಂಗಾಯ್ತು, ಏನು ಎಕ್ಸ್ಪೀರಿಯನ್ಸ್ ನಾನು ಬಂದು ಹೇಳ್ತೀನಿ. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಬಂದಿದ್ದ ವಿಶೇಷ ದರ್ಶನ ಚೆನ್ನಾಗಾಯ್ತು. ಸ್ಪೆಷಲ್ ದರ್ಶನ, ಶ್ರೀವಾರಿ ದರ್ಶನ ಅಂತ ಅದ್ರದ್ದು. ಮುಂದಗಡೆ ದೇವ್ರಿಗೂ ನಮಗೂ ಒಂದು 5 ಅಡಿ ಇರುತ್ತೆ. ತುಂಬಾ ಚೆನ್ನಾಗಾಯ್ತು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತಿಮ್ಮಪ್ಪನ ಹೆಂಗ್ ನೋಡಿದ್ರಿ? ಥ್ರಿಲ್, ರೋಮಾಂಚನವಾಗಿತ್ತು. ನೀವು ಹೋಗಿ ಬನ್ನಿ. ನಿನ್ಗೆ ಹೆಂಗ ಅನ್ಸ್ತ? ನನಗೂ ತುಂಬಾ ಖುಷಿ ಆಯ್ತು. ತುಂಬಾ ದಿವಸದಿಂದ ಹೋಗ್ಬೇಕಂತ ಕನ್ಸಾಗ್ಬಿಟ್ಟಿತ್ತು. ಫೈನಲಿ ಹೋಗಿ ಬಂದು ಶ್ರೀವಾಣಿ ದರ್ಶನಕ್ಕೆ. ತುಂಬಾ 5 ಫೀಟ್ ಅಷ್ಟೇ ಡಿಫ್ರೆನ್ಸ್ ಇರೋದು. ತುಂಬಾ ಚೆನ್ನಾಗಿದೆ. ಹತ್ರದಲ್ಲಿ ನೋಡೋಕೆ ದೇವರು ತುಂಬಾ ಭಯನೂ ಆಗುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಖುಷಿ ಒಂಥರ ಹೆದರಿಕೆ ತರ ಅನ್ಸಾಯ್ತು ನನ್ಗಂತ ಹೋಗಕ್ಕೇನೆ. ಬಟ್ ಸ್ವಲ್ಪ ಕಣ್ಣಲ್ಲಿ ನೀರ್ ತುಂಬ್ಕೊಂತು. ತುಂಬಾ ಚೆನ್ನಾಗಿದೆ. ನಿಂಗೆ ಹೆಂಗ ಅನ್ಸ್ತು ಅದ್ವಿ? ಬಾಯ್ಲಿ ನಿಂಗೆ ಹೆಂಗ ಅನ್ಸ್ತು? ಏನಿಲ್ಲ, ಚೆನ್ನಾಗಿತ್ತು ಗೈಸ್, ಸಕ್ಕತ್ತಾಗಿತ್ತು. ಮೈಯೆಲ್ಲ ರೋಮಾಂಚನ ಆಯ್ತು. ಏನ್ ಹೇಳೋದು, ಎಕ್ಸೈಟ್ಮೆಂಟ್. ತುಂಬಾ ಟಾರ್ಚರ್ ಕೊಟ್ಟಿದ್ರಲ್ವಾ ಅಂಕಲ್? ಹೋಗೋಣ ಅಂತ ತುಂಬಾ ಟಾರ್ಚರ್ ಆಗಿತ್ತು, ಅದಕ್ಕೆ ಬಂದ್ವಿ. ಲಾಸ್ಟ್ ಡಿಸೆಂಬರ್ 12th ಅಲ್ಲಿ ಬಂದಿದ್ದು. ಈಗ ಮತ್ತೆ 1.5 ತಿಂಗಳಿಗೆಲ್ಲ ಮತ್ತೆ ಬಂದಿದ್ವಿ. ಚೆನ್ನಾಗಿತ್ತು. ಡನ್.